ಫಸ್ಟ್ ಅಲ್ಲಿಂದ ಬರೋಣ, ಬೇಸಿಂದ ಬರೋಣ. ಇಂಟರ್ವ್ಯೂಸ್ ಅಂದರೆ ಏನು? ಸೊ ನಮಗೆ ಬೇಕಾಗಿರುವಂಥ ಪ್ರಾಸ್ಪೆಕ್ಟ್ಗೆ ಅಥವಾ ನಮಗೆ ಬೇಕಾಗಿರುವಂಥ ಒಂದು ಜವಾಬ್ದಾರಿನ ವಹಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಆ ಕಡೆ ಇರುವಂಥ ಬರುವಂಥ ವ್ಯಕ್ತಿ ನಮಗೆ ಮ್ಯಾಚ್ ಆಗ್ತಾನೆ. ಸೊ ದಟ್ ಇಸ್ ವೈ ಇಂಟರ್ವ್ಯೂ, ಆಯಿತಾ? ಅವ್ರನ್ನ ಒಳಗಡೆ ಅಂದರೆ ಅವ್ರ ಒಳಗಡೆ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಇಂಟರ್ವ್ಯೂ ಅಂತ ಅಂದ್ಬಿಟ್ಟು. ಸೊ ಅಂಥ ಪ್ರಾಸ್ಪೆಕ್ಟಿವಲ್ಲಿ ನಾನು ಯೋಚನೆ ಮಾಡೋದೇನೆಂದರೆ, ನನ್ನ ಕಂಪ್ನಿಗೆ ಏನು ಬೇಕು, ನನ್ನ ಕಂಪ್ನಿಗೆ ಏನು ಅವ್ನು ಕೊಡ್ಬೋದು ಆ ಕಡೆ ಇರೋನು. ಸೊ ಈ ಪ್ರಾಸ್ಪೆಕ್ಟಿಂದ ಯೋಚನೆ ಮಾಡ್ತೀನಿ, ಮತ್ತು ಅದೇ ಥರ ಅವ್ರನ್ನ ಅನಲೈಸ್ ಮಾಡ್ತಾ ಹೋಗ್ತೀನಿ. ಐ ವಿಲ್ ನಾಟ್ ಗೋ ವಿತ್ ದ ರೆಗ್ಯುಲರ್ ಕರಿಕ್ಯುಲಮ್. ನೀವೇನು ಓದಿದ್ದೀರಾ, ನಿಮ್ಮ ಕ್ವಾಲಿಫಿಕೇಷನ್ ಏನು, ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದೀರಾ, ನಿಮಗೆ ಅದು ನನಗೆ ಬೇಕಾಗಿಲ್ಲದೆ ಇರುವಂಥ ವಿಚಾರ. World's best strategist. King of deal closure. Highest paid consultant. Smart entrepreneur. International speaker. Unique author. ಆಸ್ ಅ ಸ್ಟ್ರಾಟಜಿಸ್ಟ್ ಹಾಗೆ ಎಂಟರ್ಪ್ರಿನರ್, ಯಾವುದೇ ಜಾಬ್ ಹಾಗೆ ಇಂಟರ್ವ್ಯೂಗೆ ಬಂದವರಿಗೆ ನೀವು ಅವರಲ್ಲಿ ನೋಡೋದು ಏನು, ಅಥವಾ ಅವರಿಗೆ ನೀವು ಏನು ನೋಡಿ ಇಂಟರ್ವ್ಯೂನ ಅಪ್ರೂವ್ ಮಾಡ್ತೀರಾ? ಹಾಗೆ ನಮ್ಮ ವ್ಯೂವರ್ಸ್ಗೆ ಒಂದು ಸ್ಪೆಷಲ್ ಲೈನ್ಗಳು ಏನು ಹೇಳ್ತೀರಾ? ಬೇಸಿಕ್ಕು ನಾನು ಸ್ಟ್ರಾಟಜಿಸ್ಟ್ ಅನ್ನೋದಕ್ಕಿಂತ ಈಗ ನಾನು ಸುಮಾರು ಕಂಪ್ನಿಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ಅಲ್ಲಿಂದ ಬರೋಣ, ಬೇಸಿಂದ ಬರೋಣ. ಇಂಟರ್ವ್ಯೂಸ್ ಅಂದರೆ ಏನು? ಸೊ ನಮಗೆ ಬೇಕಾಗಿರುವಂಥ ಪ್ರಾಸ್ಪೆಕ್ಟ್ಗೆ ಅಥವಾ ನಮಗೆ ಬೇಕಾಗಿರುವಂಥ ಒಂದು ಜವಾಬ್ದಾರಿನ ವಹಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಆ ಕಡೆ ಇರುವಂಥ ಬರುವಂಥ ವ್ಯಕ್ತಿ ನಮಗೆ ಮ್ಯಾಚ್ ಆಗ್ತಾನೆ. ಸೊ ದಟ್ ಇಸ್ ವೈ ಇಂಟರ್ವ್ಯೂ, ಆಯಿತಾ? ಅವ್ರನ್ನ ಒಳಗಡೆ ಅಂದರೆ ಅವ್ರ ಒಳಗಡೆ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಇಂಟರ್ವ್ಯೂ ಅಂತ. ಸೊ ಅಂಥ ಪ್ರಾಸ್ಪೆಕ್ಟಿವಲ್ಲಿ ನಾನು ಯೋಚನೆ ಮಾಡೋದೇನೆಂದರೆ, ನನ್ನ ಕಂಪ್ನಿಗೆ ಏನು ಬೇಕು, ನನ್ನ ಕಂಪ್ನಿಗೆ ಏನು ಅವ್ನು ಕೊಡ್ಬೋದು ಆ ಕಡೆ ಇರೋನು. ಸೊ ಈ ಪ್ರಾಸ್ಪೆಕ್ಟಿಂದ ಯೋಚನೆ ಮಾಡ್ತೀನಿ, ಮತ್ತು ಅದೇ ಥರ ಅವ್ರನ್ನ ಅನಲೈಸ್ ಮಾಡ್ತಾ ಹೋಗ್ತೀನಿ. ಐ ವಿಲ್ ನಾಟ್ ಗೋ ವಿತ್ ದ ರೆಗ್ಯುಲರ್ ಕರಿಕ್ಯುಲಮ್. ನೀವೇನು ಓದಿದ್ದೀರಾ, ನಿಮ್ಮ ಕ್ವಾಲಿಫಿಕೇಷನ್ ಏನು, ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದೀರಾ, ನಿಮಗೆ ಅದು ನನಗೆ ಬೇಕಾಗಿಲ್ಲದೆ ಇರುವಂಥ ವಿಚಾರ. ಅವರು ಈ ಕಂಪ್ನಿಗೆ ಏನು ಕೊಡ್ಬೋದು, ಅವರು ಈ ಕಂಪ್ನಿಗೆ ಅಸೆಟ್ ಆಗಿ ಹೇಗೆ ಬರ್ಬೋದು ಅನ್ನುವಂಥದ್ದನ್ನ ಯೋಚನೆ ಮಾಡೋದು, ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಇಂಟರ್ವ್ಯೂನ ಮಾಡ್ತೀನಿ. ಒಂದು ಎರಡನೇ ಪ್ರಾಸ್ಪೆಕ್ಟಿವ್ ಏನಪ್ಪ ಅಂತ ಹೇಳ್ತಾ ಅಂದರೆ, ಅವರ ಕೆಪಾಸಿಟಿ ಅಂದರೆ ಅವರು ಇವಾಗ ಅವರಿಗೆ ಒಂದು ಸ್ಟ್ರೆಂತ್ ಇರುತ್ತೆ, ಅವ್ರ ಹತ್ರ ಒಂದು ವೀಕ್ನೆಸ್ ಅಂತ ಇರುತ್ತೆ, ಒಂದು ಸ್ಟ್ರೆಂತ್ ಅಂತ ಇರುತ್ತೆ. ಅವರ ಸ್ಟ್ರೆಂತ್ ಏನು, ಅವರ ವೀಕ್ನೆಸ್ ಏನು ಅನ್ನುವಂಥದ್ದನ್ನ ಅನಲೈಸಿಸ್ ಮಾಡ್ತೀನಿ. ಅದ್ರ ಮೇಲೆ ಅವರ ಸ್ಟ್ರೆಂತ್ ಮೇಲೆ ಜಾಸ್ತಿ ಫೋಕಸ್ ಮಾಡಿಕೊಂಡು ಈ ಕಂಪ್ನಿಗೆ ಆ ಸ್ಟ್ರೆಂತಿಂದ ಏನೇನು ಬೆನಿಫಿಟ್ಸ್ ತರ್ಬೋದು ಅಂತ ಯೋಚನೆ ಮಾಡ್ತಾ ಹೋಗ್ತೀನಿ. ಸೊ ನನಗೆ ಇಲ್ಲಿಗೆ ಏನು ಬೇಕು ಅಷ್ಟನ್ನು ಮಾತ್ರ ನಾನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ ಹೊರತು ಅದಲ್ಲದೆ ನಾನು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ಒಬ್ಬ ಸ್ಟ್ರಾಟಜಿಸ್ಟ್ ಆಗ್ಬೋದು, ಅಥವಾ ಒಂದು ಕಂಪ್ನಿಗೆ ಮಾಡುವಂಥ ಒಬ್ಬ ಮಾರ್ಕೆಟಿಂಗ್ ವ್ಯಕ್ತಿ ಆಗ್ಬೋದು, ಅಥವಾ ಯಾರೇ ಒಬ್ಬ ವ್ಯಕ್ತಿ ಆಗ್ಬೋದು, ಆತನಲ್ಲಿ ಅಪೋಸಿಟ್ ಅವ್ರಿಗೆ ಏನು ಕೊಡ್ತಾ ಇದ್ದಾನೆ, ಅವನ ಕೈಯಿಂದ ಏನು ಕೊಡ್ಬೋದು ಅನ್ನುವಂಥದ್ದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ನನ್ನ ಕೆಲಸ ಆಗಿರುತ್ತೆ ಹೊರತು ಅದು ಬಿಟ್ಟು ಬೇರೆ ಪ್ರಾಸ್ಪೆಕ್ಟಿವಿಂದ ನಾನು ಯೋಚನೆ ಮಾಡೋಕ್ಕೂ ಹೋಗಲ್ಲ, ಬೇರೆ ಪ್ರಾಸ್ಪೆಕ್ಟಿವಿಂದ ಅವ್ರ ಹತ್ರ ಇದು ಮಾಡೋದಕ್ಕೂ ಹೋಗಲ್ಲ. ಸೊ ನೀವು ಟಿಪ್ಸ್ ಅಂತ ಕೇಳಿದ್ರಿ, ಯಾರಾದ್ರೂ ನಿಮಗೆ ಬೇಕಾಗಿರುವಂಥವ್ರು, ಈಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ನೀವು ಹೈರ್ ಮಾಡಬೇಕು ಅನ್ನೋದಿತ್ತು ಅಂತಂದರೆ, ನನ್ನಿಂದ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿರುವಂಥ ಕೆಲವು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇವರಿಂದ ನನಗೇನು ಬೆನಿಫಿಟ್ ಆಗುತ್ತೆ. ಇವಾಗ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಾನು ಶಾರ್ಟ್ ಟರ್ಮ್ಗಲ್ಲ, ನನ್ನನ್ನು ಶಾರ್ಟ್ ಟರ್ಮ್ ನೀವು ತಗೊಳ್ತೀರಿ ಅನ್ನೋದಿತ್ತು ಅಂತಂದರೆ ಅದು ವೇಸ್ಟ್. ಚಿಂತೆನೇ ಮಾಡಬೇಡಿ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ. ನೀವೇನು ಗೈಡೆನ್ಸ್ ಬೇಕು ಅದನ್ನು ಮಾತ್ರ ತಗೊಳ್ತಾ ಹೋಗಿ. ಅದು ಬಿಡ್ತು ಅಂತಂದರೆ, ನನ್ನ ಹತ್ರ ಸೈನ್ ಹಾಕಬೇಕು ಅನ್ನೋದಿತ್ತು ಅಂತಂದರೆ ಯು ನೀಡ್ ಟು ಥಿಂಕ್ ಇನ್ ಎ ಲಾಂಗ್ ರನ್. ನಿಮ್ಮದೇ ಆದಂಥ ಒಂದು ವಿಷನ್ನ ಫ್ರೇಮ್ ಮಾಡಿ. ಮೊನ್ನೆ ಒಬ್ಬರು ಕ್ಲೈಂಟ್ ಸಿಕ್ಕಿದ್ರು, ಈ ಬ್ರ್ಯಾಂಡ್ ಇನ್ಫಿನಿಟಿಯಿಂದನೇ ನಮಗೆ ಒಬ್ಬರು ಕ್ಲೈಂಟ್ ಸಿಕ್ಕಿದ್ರು ಇನ್ಫಿನಿಟಿಯಿಂದ. ಅವ್ರು ಅದನ್ನೇ ಕೇಳಿದ್ದು, ನಾನು ಅವ್ರ ಹತ್ರ ಕೇಳಿದ್ದು ಒಂದೇ ಮಾತು, ವಾಟ್ ಇಸ್ ಯುವರ್ ವಿಷನ್ ಅಂತ ಕೇಳಿದ್ದಾರೆ. 10 years ಡೌನ್ ದ ಲೈನಲ್ಲಿ ನೀವು ಎಲ್ಲಿರಬೇಕು, ನೀವು ಯಾವ ಥರ ಹೋಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಗೋಲ್ಸ್ ಏನು, ನಿಮ್ದು ಇದೇನು ಅಂತ ಅಂದ್ಬಿಟ್ಟೆಲ್ಲ ಕೇಳಿದ್ರು. ಸೊ ಅದ್ರ ಬೇಸಿಸ್ ಮೇಲೆ ನಾನು ಅವರಿಗೆ ಒಂದು ಐಡಿಯಾಲಜಿನ ಕೊಡಬೇಕು ಅಂತ ಹೇಳ್ತಿದ್ದೀನಿ. ಸೊ ಅವ್ರ ಪ್ರಾಸ್ಪೆಕ್ಟಿವ್ ಹೇಗಿರುತ್ತೆ ಅಂತ ಹೇಳ್ತು ಅಂದರೆ, ವಿಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಬಟ್ ಪ್ರೆಸೆಂಟ್ ಸಿನಾರಿಯೋದಲ್ಲಿ ವೆನ್ ಇಟ್ ಕಮ್ ಟು ದ ರಿಯಾಲಿಟಿ ದೇ ಕಾಂಟ್ ಏಬಲ್ ಟು ಬಿ ಲೈಕ್ ದಟ್. ಓಕೆ, ಪ್ರತಿಯೊಬ್ಬರೂ ಕೂಡ ಅವರ ಬಿಸ್ನೆಸ್ನ ಶುರು ಮಾಡಬೇಕಾದ್ರೆ ಅವ್ರು ಯೋಚನೆ ಮಾಡುವಂಥ ರೀತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ದೇ ವಿಲ್ ಥಿಂಕ್ ದಟ್ ಓಕೆ, ನಾನು ಇವಾಗ ಒಬ್ಬ ಪ್ರೊಫೆಷನ್, ನಾನೊಬ್ಬರು ಡಾಕ್ಟರು, ನನಗೆ ಚೆನ್ನಾಗಿ ಗೊತ್ತು, ಐ ಗಾಟ್ ಗೋಲ್ಡ್ ಮೆಡಲ್ ಫ್ರಮ್ ದ ಯೂನಿವರ್ಸಿಟಿ, ಐ ಕ್ಯಾನ್ ಟ್ರೀಟ್ ಎ ಪೇಷಂಟ್ ಅಂತ ಇರುತ್ತೆ. ಸೊ ದೇ ಆರ್ ಎಕ್ಸ್ಪರ್ಟ್ ಇನ್ ಟ್ರೀಟಿಂಗ್ ಎ ಪೇಷಂಟ್, ಬಟ್ ದೇ ಡೋಂಟ್ ನೋ ಹೌ ಟು ಆರ್ಗನೈಸ್ ಎ ಸ್ಟ್ರಕ್ಚರ್ ಆಫ್ ಎ ದೇರ್ ಕಂಪನಿ.
ಅವರು ಕ್ಲಿನಿಕ್ನ ಹೇಗೆ ಮಾಡ್ಕೋಬೇಕು, ಎಷ್ಟು ಜನ ಸ್ಟಾಫ್ ಇಟ್ಕೋಬೇಕು, ಹೇಗೆ ಅವ್ರನ್ನ ಆರ್ಗನೈಸ್ ಮಾಡ್ತಾ ಹೋಗಬೇಕು, ಹೇಗೆ ಅವ್ರು ಅರ್ನ್ ಮಾಡಬೇಕು, ಅವ್ರ ಫೈನಾನ್ಷಿಯಲಿ ಫ್ರೀಡಮ್ ಹೇಗೆ ಆಗ್ತಾ ಹೋಗಬೇಕು, ಅವ್ರ ಗ್ರೋತ್ ಹೇಗೆ ಮಾಡ್ಕೊಂಡು ಹೋಗ್ಬೇಕು, ಅವ್ರ ಸ್ಕೇಲಿಂಗ್ ಹೇಗೆ ಮಾಡ್ಕೊಂಡು ಹೋಗಬೇಕು. ಸೊ ಇದನ್ನೆಲ್ಲ ಹೇಳ್ಕೊಡೋದಕ್ಕೋಸ್ಕರ ಒಬ್ಬ ಸ್ಟ್ರಾಟಜಿಸ್ಟ್ ಬೇಕಾಗ್ತಾರೆ. ಸೊ ಇದಕ್ಕೋಸ್ಕರ ನೀವು ತಗೊಳ್ಳಿ. ನಿಮಗೇನು ಸೇಲ್ಸಿಗೆ ನಾನೇನು ಅವಶ್ಯಕತೆ ಇರಲ್ಲ. ಕೆಲವ್ರಿಗೆ ನಾನು ಹೇಳ್ತಿರೋದು, ಕೆಲವ್ರಿಗೆ ಸೇಲ್ಸ್ಗೂ ನಾನು ಅವಶ್ಯಕತೆ ಇರ್ತೀನಿ, ಬಟ್ ಕೆಲವ್ರಿಗೆ ನಮ್ಮಿಂದ ಸೇಲ್ಸ್ ಅವಶ್ಯಕತೆ ಇರಲ್ಲ. ಬಟ್ ಅವ್ರು ನಾನು ಸೇಲ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಒಳ್ಳೆ ಇನ್ಕಮ್ ಬರ್ತಾ ಇದೆ, ನನಗೆ ಯಾಕೆ ಸ್ಟ್ರಾಟಜಿಸ್ಟ್ ಅಂತ ಅಂದ್ಕೊಳ್ಳೋ ಬದಲು ನಿಮ್ಮ ಸ್ಕೇಲಿಂಗಿಗೆ, ನಿಮ್ಮ ಗ್ರೋತ್ಗೆ, ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಒಬ್ಬ ಸ್ಟ್ರಾಟಜಿಸ್ಟ್ ಬೇಕಾಗ್ತಾನೆ. ಸೊ ಆತ ಏನು ಮಾಡ್ತಾನೆ ಅಂತ ಅಂದರೆ ನಿಮ್ಮ ಹತ್ರ ಬರುವಂಥ ಫಂಡ್ಸ್ನ ಹೇಗೆ ಮೊಬಿಲೈಸ್ ಮಾಡ್ಕೊಳ್ಬೇಕು, ಹೇಗೆ ಸೆಗ್ರಿಗೇಟ್ ಮಾಡಬೇಕು, ಹೇಗೆ ಸ್ಕೇಲಪ್ ಮಾಡಬೇಕು, ನೀವು ಲಾಂಗ್ ರನ್ ಮಾಡ್ತೀವಿ ಅಂತಂದರೆ ಹೇಗೆ ನೀವು ಜರ್ನಿನ ಮಾಡಬೇಕು. ಸೊ ಇದನ್ನೆಲ್ಲನೂ ಕೂಡ ಹೇಳ್ಕೊಡುವಂಥವ್ನು ಒಬ್ಬ ಸ್ಟ್ರಾಟಜಿಸ್ಟ್ ಆಗಿರ್ತಾನೆ. ಸೊ ಅವನು ನಿಮ್ಮ ಜೊತೆ ಟ್ರಾವೆಲ್ ಮಾಡಿದಾಗ ಅವನು ನಿಮ್ಮನ್ನು ಬೇರೆ ಥರನೇ ಇದು ಮಾಡ್ತಾನೆ. ಸೊ ನಾನು ಜನಕ್ಕೆ ಕೊಡುವಂಥದ್ದು ಅಂದರೆ ಪಬ್ಲಿಕ್ಗೆ ಕೊಡುವಂಥ ಟಿಪ್ಸ್ ಏನಪ್ಪ ಅಂತ ಹೇಳ್ತಾ ಅಂದರೆ, ನನ್ನನ್ನು ಹೈರ್ ಮಾಡೋದಕ್ಕಿಂತ ಮುಂಚೆ ನೀವು ಕ್ಲಿಯರಾಗಿ ಬನ್ನಿ ನನ್ನ ಹತ್ರ. ಈಗ ನಿಮಗೆ ಒಂದು ಕ್ಲಾರಿಟಿ ಇದ್ದು ನೀವು ಈಚೆ ಬಂತು ಅಂತ ಅಂದರೆ 100% ನನ್ನಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಬಿಕಾಸ್ ನಾನಿವಾಗ ತುಂಬ ದೊಡ್ಡದಾಗಿ ಎಕ್ಸ್ಪೆನ್ಷನ್ನು ಮಾಡ್ತಾ ಇದ್ದೀನಿ. ಇವಾಗ ಈ ಪಾಡ್ಕಾಸ್ಟ್ ಸೀರೀಸಿಂದ ಒಂದು ಹೊಸ ವಿಚಾರಗಳನ್ನೆಲ್ಲನೂ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದು ನಿಮಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ನಿಮ್ಮ ಬಿಸ್ನೆಸ್ಗೆ ಅಥವಾ ನಿಮ್ಮ ಗ್ರೋತ್ಗೆ ಅದರಿಂದ ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ. It will spoil your life. That's the wrong part. I will tell you later. Whatever this young generation is doing now, don't do that. If you want to become an entrepreneur, don't do that. If you want to make money, you can do that. How you will invest? I will tell. Okay, I will invest to Madhav Kiran company. Will you invest? No. How? Because I'm going to do analysis. To do analysis, you need to use your brain. Correct. Right? And that is probably a one-day job for the next 1-2 years. Okay. If you do analysis, okay. If that company gets bankruptcy, It will without not, because one minute. ನೀವು ಅದನ್ನು ಅಬ್ಸರ್ವ್ ಮಾಡಲಿಲ್ಲ ಅಂತ ನೀವು ಬ್ಲೈಂಡ್ಲಿ ನಾನು ಅವತ್ತು ಅನಾಲಿಸಿಸ್ ಮಾಡಿದ್ದೆ, ನಾನು ಹಾಕೊಂಡು ಹೋಗ್ತಿದ್ದೀನಿ ಅಂತ ಅನ್ಬೋದು. Hardcore holding is one thing, sir. And one-time investing is one thing. And there is called recap. Already you know which are the companies which are doing well. That is only wrong. Okay. How will you know the things? Because you'll get their financials, sir. You will definitely, without getting their financials, at least people with little brains these days don't invest.